ವರ್ಷದ 6 ತಿಂಗಳು ನೀರಲ್ಲಿ ಮುಳುಗಿ ಇನ್ನು ಉಳಿದಿರುವಂಥ 6 ತಿಂಗಳು ನೀರಿಂದ ಎದ್ದು ನಿಲ್ಲುವಂಥ ಈ ಒಂದು ನಿಗೂಢ ಸ್ಥಳದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಈ ಕತೆ ಕೇಳಿ. ಹಾಸನ ಜಿಲ್ಲೆಯಲ್ಲಿರುವಂತಹ ಶೆಟ್ಟಿಹಳ್ಳಿ ಎಂಬ ಜಾಗದಲ್ಲಿ ಈ ಒಂದು ಫ್ರೆಂಚ್ ಗೋಥಿಕ್ ಚರ್ಚ್ ಏನಿದೆ, ಇದು ವರ್ಷದ 6 ತಿಂಗಳು ಮಳೆಗಾಲದಲ್ಲಿ ನೀರು ಮುಳುಗಿ ಇನ್ನು ಉಳಿದಂತಹ 6 ತಿಂಗಳು ನೀರಿಂದ ಎದ್ದು ನಿಂತಿರುತ್ತೆ. 1860ರಲ್ಲಿ ಫ್ರೆಂಚ್ ಮಿಷನರಿಗಳು ಕಟ್ಟಿದಂತಹ ಈ ಒಂದು ಭವ್ಯವಾದ ಚರ್ಚ್ ನೂರಾರು ಜನರ ಪ್ರಾರ್ಥನೆಗಳಿಂದ ಕೂಡಿರುತ್ತೆ. ಆದರೆ ಯಾವಾಗ 1960ರ ಆಸುಪಾಸಿನಲ್ಲಿ ಹೇಮಾವತಿ ಜಲಾಶಯನ ಕಟ್ತಾರೆ, ಆಗ ಈ ಜಾಗದ ಹಳ್ಳಿನೇ ಖಾಲಿ ಆಗ್ತಾ ಹೋಗುತ್ತೆ. ಆದರೆ ಈ ಭವ್ಯವಾದ ಚರ್ಚ್ ಮಾತ್ರ ಇಲ್ಲೇ ಉಳ್ಕೊಂಡ್ಬಿಡುತ್ತೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಯಾವಾಗ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ, ಆಗ ಈ ಒಂದು ಚರ್ಚ್ ಏನೋ ಒಂದು ದೊಡ್ಡ ಆಕೃತಿ ಥರ ಕಾಣುತ್ತೆ. ಹಾಗೆಯೇ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಈ ಒಂದು ಸ್ಥಳದಿಂದ ಹಲವಾರು ಶಬ್ದಗಳು ಕೇಳ್ತವೆ. ಅದಲ್ಲದೆ ಯಾರೋ ಪ್ರಾರ್ಥನೆ ಮಾಡಿರೋ ಥರ ಹಾಗೂ ನೀರಿನ ಆಳದಿಂದ ಬೆಲ್ಲಿನ ಶಬ್ದ ಬರೋ ಥರ ಈ ಶಬ್ದಗಳೆಲ್ಲ ಕೇಳುತ್ತೆ ಅಂತ ಈಗಲೂ ಕೂಡ ಅಲ್ಲಿನ ಹಳ್ಳಿಯವರು ಹೇಳ್ತಾರೆ. ನೂರಾರು ವರ್ಷಗಳ ಪ್ರಾರ್ಥನೆ, ಅದೆಷ್ಟೋ ಕಣ್ಣೀರುಗಳು ಇವತ್ತಿಗೂ ಕೂಡ ಆ ಚರ್ಚಿನ ಗೋಡೆಗಳಲ್ಲಿ ಹಾಗೇ ಉಳಿದುಕೊಂಡಿದೆ. ಹಾಗೆಯೇ ಯಾವಾಗ ಸೂರ್ಯಾಸ್ತ ಆಗುತ್ತೆ, ಈ ಒಂದು ನದಿ ಹಾಗೂ ಈ ಒಂದು ಚರ್ಚಿನ ಜಾಗ ಒಂದು ಬೇರೆಯೇ ಸಾಮ್ರಾಜ್ಯವಾಗಿ ಬದಲಾಗ್ತಾ ಬರುತ್ತೆ. ನೀವೇನಾದ್ರೂ ಕೂಡ ಹಾಸನದ ಆಚೆ ಈಚೆ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಈ ಒಂದು ಶೆಟ್ಟಿಹಳ್ಳಿ ಎಂಬ ಒಂದು ಜಾಗಕ್ಕೆ ಹೋಗಿ ಈ ಒಂದು ಚರ್ಚ್ನ ನೋಡಿ. ನಿಜವಾಗ್ಲೂ ಚರ್ಚ್ ತುಂಬಾ ಚೆನ್ನಾಗಿದೆ. ಪ್ಲಸ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಆದರೆ ಖಂಡಿತವಾಗ್ಲೂ ತಿಳಿಸಿ.